ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 82 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 23,850ರ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ 78,744ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 271 ಪಾಯಿಂಟ್ಗಳ ಗೇನ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 178 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಗಿದೆ. ಬಟ್ ಬೆಳಗಿನ ಸೆಷನಲ್ಲಿ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಿತ್ತು. 23,950ರ ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸಾಕಷ್ಟು ಬಾರಿ ನಿಫ್ಟಿ 23,850ರ ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡಿದೆ. ಇವತ್ತು ಆ ಒಂದು ಲೆವೆಲ್ಸ್ ಬ್ರೇಕ್ ಆಯಿತು. ಬಟ್ ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ 3 ಬಾರಿ 23,850ರ ಲೆವೆಲಲ್ಲಿ ನಿಫ್ಟಿ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡಿದೆ. ಈ ಒಂದು ಲೆವೆಲನ್ನು ಬ್ರೇಕ್ ಮಾಡಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಡಬೇಕಾಗುತ್ತೆ. ಆಗ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. M&M ಕೂಡ 2.5% ಗೇನ್ ಆಯಿತು. ಇಂಡಸ್ಇಂಡ್ ಬ್ಯಾಂಕಲ್ಲಿ ಕೂಡ 2.5% ಗೇನ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಇಂಡಸ್ಇಂಡ್ ಬ್ಯಾಂಕ್ ತಮ್ಮ ಮೈಕ್ರೋ ಫೈನಾನ್ಸ್ ಲೋನ್ಸ್ ಏನಿದೆ 1,573 ಕೋಟಿಯ ಅರೌಂಡಲ್ಲಿ NPA ಆಗಿದೆ. NPA ಅಂದರೆ ಈ ಒಂದು ಅಮೌಂಟನ್ನು ಅವರು ರಿಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಬ್ಯಾಡ್ ಲೋನ್ಸ್ ಆಗಿ ಕನ್ಸಿಡರ್ ಆಗಿರುತ್ತೆ. ಈ ಲೋನನ್ನು ಅವರು ARCಗೆ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ರೀತಿಯಲ್ಲಿ ತಮ್ಮ NPAನ ಕಡಿಮೆ ಮಾಡುವಂಥ ಪ್ಲಾನ್ಸನ್ನು ಇಂಡಸ್ಇಂಡ್ ಬ್ಯಾಂಕ್ ಮಾಡ್ತಿದ್ದಾರೆ. ಸೊ ಇದೇ ರೀತಿಯಲ್ಲಿ ಯೆಸ್ ಬ್ಯಾಂಕ್ ಕೂಡ ಮಾಡಿದ್ರು. ತಮ್ಮ ಬ್ಯಾಡ್ ಲೋನ್ಸ್ಗಳನ್ನು ಸೆಲ್ ಮಾಡಿ ಎಷ್ಟು ಅಮೌಂಟ್ ಸಾಧ್ಯ ಆಗುತ್ತೋ ಅಷ್ಟನ್ನು ಅವರು ರಿಕವರ್ ಮಾಡ್ಕೊಂಡಿದ್ರು. ಸೊ ಈಗ ಈ 1,573 ಕೋಟಿ ಏನಿದೆ ಇದು ಕಂಪ್ಲೀಟ್ ಆಗಿ ಬ್ಯಾಡ್ ಲೋನ್ ಆಗಿ ಕನ್ಸಿಡರ್ ಆಗಿದೆ. ಅಂದರೆ ಈ ಲೋನ್ ರಿಕವರೇ ಆಗೋದಿಲ್ಲ ಅಂತ ಇಂಡಸ್ಇಂಡ್ ಬ್ಯಾಂಕ್ ತಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದನ್ನು ಅವರು ARCಗೆ ಟ್ರಾನ್ಸ್ಫರ್ ಮಾಡ್ತಾರೆ. ARCಗಳು ಅದನ್ನು ರಿಕವರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಒಂದು ಬ್ಯಾಡ್ ಲೋನ್ಗೆ ಸ್ವಲ್ಪ ಅಮೌಂಟನ್ನು ARCಗಳು ಪೇ ಮಾಡ್ತಾರೆ. ಇದು ನಾನ್ ರಿಕವರೇಬಲ್ ಅಮೌಂಟ್ ಆಗಿತ್ತು. ಅದಕ್ಕೆ ಈಗ ARC ಕಡೆಯಿಂದ ಅವರಿಗೆ ಸ್ವಲ್ಪ ಅಮೌಂಟ್ ಸಿಗುತ್ತೆ. ಸೊ ಅದು ಇಂಡಸ್ಇಂಡ್ ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಗೇನ್ ಆಗಿದೆ. ಐಶಾರ್ ಮೋಟಾರ್ಸ್, ಬಜಾಜ್ ಫಿನಾನ್ಸ್ ಕೂಡ ಇವತ್ತು 1.5% ಗೇನ್ ಆಯಿತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಇಂಡಾಲ್ಕೋ ನೋಡೋದಕ್ಕೆ ಸಿಗ್ತದೆ. 1.5%ಗೂ ಹೆಚ್ಚಿನ ಕರೆಕ್ಷನ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ, SBI, ONGC 1.5% ಕರೆಕ್ಟ್ ಆಯಿತು. BLನಲ್ಲಿ ಕೂಡ 1%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಅಲ್ಟ್ರಾಟೆಕ್ ಸಿಮೆಂಟ್ ಸಾಕಷ್ಟು ಆಕ್ವಿಸಿಷನ್ಸ್ಗಳನ್ನು ರೀಸೆಂಟ್ ಟೈಮ್ನಲ್ಲಿ ಮಾಡ್ತಿದ್ದಾರೆ. ಅದಾನಿ ಗ್ರೂಪ್ನ ಅಂಬುಜಾ ಸಿಮೆಂಟ್ ಕೂಡ ಅಷ್ಟೇ ಸಾಕಷ್ಟು ಆಕ್ವಿಸಿಷನ್ ಅನ್ನ ಮಾಡಿ ನಂಬರ್ 1 ಸಿಮೆಂಟ್ ಪ್ಲೇಯರ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸಾಕಷ್ಟು ಆಕ್ವಿಸಿಷನ್ಸ್ ಗಳನ್ನ ಮಾಡ್ತಿದ್ದಾರೆ. ಇಂಡಿಯಾ ಸಿಮೆಂಟ್ನ ಆಕ್ವಿಸಿಷನ್ಸ್ಗೆ ಆಲ್ರೆಡಿ ಈಗ ರೆಗ್ಯುಲೇಟರಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಈಗ ಸ್ಟಾರ್ ಸಿಮೆಂಟ್ನಲ್ಲಿ ಪ್ರಮೋಟರ್ಸ್ಗಳಿಂದ 8.7% ಸ್ಟೇಕ್ ಅನ್ನ ಅಲ್ಟ್ರಾಟೆಕ್ ಸಿಮೆಂಟ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಆಕ್ವಿಸಿಷನ್ ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಆಕ್ವಿಸಿಷನ್ ಅನ್ನ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಸ್ಟಾಕ್ ಪ್ರೈಸ್ ನಲ್ಲಿ ಈ ಒಂದು ನ್ಯೂಸ್ ನಿಂದ ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದ್ಮೇಲೆ ಸ್ವಲ್ಪ ನೆಗೆಟಿವ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಇದೆ. 2025ರ ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇದೆ. ಅದರ ಅಡ್ವಾಂಟೇಜ್ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಕೂಡ ಸಿಗ್ಬೋದು. ಟಾಟಾ ಮೋಟರ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 2% ಸ್ಟಾಕ್ ಗೇನ್ ಆಗಿದೆ. ಈ ಸ್ಟಾಕನ್ನು ಡ್ಯಾಮ್ ಕ್ಯಾಪಿಟಲ್ ಕವರ್ ಮಾಡಿ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಅವರು ನ್ಯೂಟ್ರಲ್ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ರು. ಬಟ್ ಟಾರ್ಗೆಟ್ ಪ್ರೈಸ್ ನಮಗೆ 870ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು ಟಾಟಾ ಮೋಟರ್ನಲ್ಲಿ ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡ್ತಿದ್ದಾರೆ ಅಥವಾ ಅವರು ರೇಟಿಂಗ್ಗಳನ್ನು ಚೇಂಜ್ ಮಾಡ್ತಿದ್ದಾರೆ. ಮುಂಚೆ ಅಂದರೆ 3-4 ತಿಂಗಳ ಮುಂಚೆ ಟಾಟಾ ಮೋಟರ್ಸ್ನಲ್ಲಿ 1,200-1,300 ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ ಬ್ರೋಕರೇಜ್ಗಳು 850-900ರ ಟಾರ್ಗೆಟ್ಗಳನ್ನು ಕೊಡ್ತಿದ್ದಾರೆ. ಇದಕ್ಕೆ ರೀಸನ್ ಕಂಪನಿಯ ಸೇಲ್ಸ್ ಡ್ರಾಪ್ ಆಗ್ತಿರೋದು ಆಗಿರುತ್ತೆ. ಹಾಗೆ ಡ್ಯಾಮ್ ಕ್ಯಾಪಿಟಲ್ ಇನ್ನೊಂದು ಆಟೋ ಸೆಕ್ಟರ್ನ ಕಂಪನಿ ಆಗಿರುವಂಥ ಎಸ್ಕೋಟ್ ಕೊಬೋಟಾನಲ್ಲಿ ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ. 3,550ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಸ್ಟಾಕ್ 3.5% ಗೇನ್ ಆಗಿದೆ. ಹಾಗೆ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಯಿತು. 1,323 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ನೆಟ್ ಬೈಯರ್ಸ್ ಆಗಿದ್ದು 2,544 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನು ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ವಾಟೆಕ್ ವಾಬಾಗ್ ಈ ಒಂದು ಕಂಪನಿಗೆ ಸಾಕಷ್ಟು ಆರ್ಡರ್ಗಳು ಸಿಕ್ಕಿದೆ. ಹಾಗೆ ರೀಸೆಂಟಾಗಿ ಸೌದಿನಲ್ಲಿ ಒಂದು ಆರ್ಡರ್ ಕ್ಯಾನ್ಸಲ್ ಆಗಿರುವಂಥ ನ್ಯೂಸ್ ಕೂಡ ಬಂದಿತ್ತು. ಆಗ ಸ್ಟಾಕ್ ಕರೆಕ್ಟ್ ಕೂಡ ಆಗಿತ್ತು. ಮತ್ತೆ ಈಗ ಜಾಂಬಿಯನ್ ಮಾರ್ಕೆಟ್ಗೆ ಕಂಪನಿ ಎಂಟರ್ ಆಗ್ತಿರೋದು ಕಾಣಿಸ್ತಿದೆ. ಅಲ್ಲಿ ಅವರು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ರಾಜೆಕ್ಟ್ ಅನ್ನ ತಗೊಂಡಿದ್ದಾರೆ. 700 ಕೋಟಿಯ ಪ್ರಾಜೆಕ್ಟ್ ವಾಟೆಕ್ ವಾಬಾಗ್ಗೆ ಸಿಕ್ಕಿದೆ. ಈ ರೀಸನ್ನಿಂದ ಸ್ಟಾಕ್ ಇವತ್ತು 4% ಗೇನ್ ಆಗಿದೆ. ಸೊ ಯಾವಾಗ ಕಂಪನಿಗೆ ಆರ್ಡರ್ ನ್ಯೂಸ್ ಬರುತ್ತೆ ಆಗ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ.
ಅದೇ ರೀತಿಯಲ್ಲಿ ಜೆನ್ಸಾಲ್ ಇಂಜಿನಿಯರಿಂಗೂ ಕೂಡ ಅಷ್ಟೇ ಒಂದು ಆರ್ಡರ್ ಸಿಗ್ತದೆ. ಇವರು EPC ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. NTPC ಕಡೆಯಿಂದ ಈ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿರೋದು ಕಂಪನಿಗೆ ಪಾಸಿಟಿವ್ ಆಗಿದೆ. ಆ ರೀಸನ್ನಿಂದ ಸ್ಟಾಕ್ 6.5% ಗೇನ್ ಆಗಿದೆ. ಮಾಸ್ಗಾನ್ ಡಾಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಎಕ್ಸ್ ಸ್ಪ್ಲಿಟ್ ಡೇಟ್ ಇತ್ತು. ಕಂಪನಿ 1:2 ರೇಷೋನಲ್ಲಿ ಸ್ಟಾಕನ್ನು ಸ್ಪ್ಲಿಟ್ ಮಾಡ್ತಿದ್ದಾರೆ. ಆ ರೀಸನ್ನಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಸ್ಟಾಕ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 2.5% ಅರೌಂಡಲ್ಲಿ ಸ್ಟಾಕ್ ಕರೆಕ್ಟ್ ಆಗಿದೆ. ಸೊ ಸಾಕಷ್ಟು ಜನ ಸ್ಪ್ಲಿಟ್ನ ರೀಸನ್ನಿಂದ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಇವತ್ತು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಂಡಿರ್ತಾರೆ. ಸೊ ಯಾರು ಇಲ್ಲಿವರೆಗೂ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಂಡಿದ್ರು ಅವ್ರಿಗೆ ಅಡಿಷನಲ್ ಶೇರ್ ಕೂಡ ಕ್ರೆಡಿಟ್ ಆಗುತ್ತೆ. ಆ ಒಂದು ರೀಸನ್ನಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಕೊಚಿನ್ ಶಿಪ್ಯಾರ್ಡ್ ಬೆಳಿಗ್ಗೆ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ 1 ಗಂಟೆಯ ನಂತರ ಸಡನ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅಪ್ಪರ್ ಸರ್ಕ್ಯೂಟ್ನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಅದಾನಿ ಪೋರ್ಟ್ನ ಕಡೆಯಿಂದ 450 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಹಾರ್ಬರ್ ಟಗ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಂಪನಿ ಆರ್ಡರ್ನ ಪಡ್ಕೊಂಡಿದ್ದಾರೆ. 8 ಹಾರ್ಬರ್ ಟಗ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದಾನಿ ಪೋರ್ಟ್ ಆರ್ಡರ್ನ ಪ್ಲೇಸ್ ಮಾಡಿದ್ದಾರೆ. ಈ ಮುಂಚೆ ಕೂಡ ಸಾಕಷ್ಟು ಆರ್ಡರ್ನ ಅದಾನಿ ಪೋರ್ಟ್ ಕೊಚಿನ್ ಶಿಪ್ಯಾರ್ಡ್ಗೆ ಕೊಟ್ಟಿದ್ರು. ಅದನ್ನು ಕೊಚಿನ್ ಶಿಪ್ಯಾರ್ಡ್ ಆಲ್ರೆಡಿ ಬಿಲ್ಡ್ ಕೂಡ ಮಾಡ್ತಿದ್ದಾರೆ. ಸೊ ಈ ಹಾರ್ಬರ್ ಟಗ್ಸ್ ಏನಿದೆ ಪೋರ್ಟ್ನಲ್ಲಿ ಬೇರೆ ಬೋಟ್ಗಳನ್ನು ಪುಲ್ ಮಾಡೋದಕ್ಕೆ ಬಳಸುವಂಥ ಒಂದು ಸಾಧನ ಆಗಿರುತ್ತೆ. ಸೊ ಇದನ್ನು ಕೊಚಿನ್ ಶಿಪ್ಯಾರ್ಡ್ ಮ್ಯಾನುಫ್ಯಾಕ್ಚರ್ ಮಾಡಿ 2026 ಡಿಸೆಂಬರ್ನಲ್ಲಿ ಅಂದರೆ 2 ವರ್ಷಗಳಲ್ಲಿ ಡೆಲಿವರ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೊಚಿನ್ ಶಿಪ್ಯಾರ್ಡ್ಗೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಆರ್ಡರ್ಗಳು ಸಿಗ್ತದೆ. ಎರಡೂ ಕಂಪನಿಗಳು ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. NMDC ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಇವತ್ತು ಎಕ್ಸ್ ಬೋನಸ್ ಡೇಟ್ ಆಗಿತ್ತು. 2:1 ರೇಷೋನಲ್ಲಿ ಬೋನಸ್ ಅನೌನ್ಸ್ ಆಗಿತ್ತು. ಆದ್ದರಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಅಡ್ಜಸ್ಟ್ಮೆಂಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ NHPC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸಿಕ್ಕಿಂನಲ್ಲಿ ಫ್ಲಡ್ನ ರೀಸನ್ನಿಂದ ಸಾಕಷ್ಟು ಅಸೆಟ್ ಲಾಸ್ ಆಗಿದೆ. ಸೊ 1075 ಕೋಟಿಯಷ್ಟು ಲಾಸನ್ನು NHPC ಡಿಕ್ಲೇರ್ ಮಾಡಿದ್ದಾರೆ. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿಯ ಅಸೆಟ್ಗಳ ಮೇಲೆ ಪ್ರಾಬ್ಲಮ್ ಆದಾಗ, ಕಂಪನಿಯ ಅಸೆಟ್ಗಳಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಈ ರೀತಿಯಲ್ಲಿ ಏನಾದರೂ ಲಾಸ್ ಆಗಿದೆ ಅನ್ನೋಂಥ ನ್ಯೂಸ್ ಬಂದಾಗ ಯೂಶಲಿ ಅದು ಸ್ಟಾಕ್ಗೆ ನೆಗೆಟಿವ್ ಆಗಿರುತ್ತೆ. ಆ ಒಂದು ನೆಗೆಟಿವ್ ರಿಯಾಕ್ಷನ್ NHPCಯಲ್ಲಿ ನೋಡೋದಕ್ಕೆ ಸಿಗ್ತದೆ. IPOಗಳ ವಿಚಾರಕ್ಕೆ ಬಂದಾಗ 5 IPOಗಳು ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಟ್ರಾನ್ಸ್ರೈಲ್ ಲೈಟಿಂಗ್ನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 37% ಪ್ರೀಮಿಯಂನೊಂದಿಗೆ ಟ್ರಾನ್ಸ್ರೈಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 432 ಆಗಿತ್ತು. 590 ಪ್ರೈಸ್ನಲ್ಲಿ ಸ್ಟಾಕ್ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. 553 ಲೆವೆಲಲ್ಲಿ ಟ್ರಾನ್ಸ್ರೈಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಡ್ಯಾಮ್ ಕ್ಯಾಪಿಟಲ್ನಲ್ಲಿ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಗಲಿಲ್ಲ. 39% ಪ್ರೀಮಿಯಂನಲ್ಲಿ ಸ್ಟಾಕ್ ಲಿಸ್ಟ್ ಆಗಿದೆ. ಬಟ್ ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. ಪಾಸಿಟಿವ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಮಮತಾ ಮಿಷನರಿ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಳ್ಳೆ ಒಂದು ಪ್ರೈಸ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 100% ಅರೌಂಡಲ್ಲಿ ಲಿಸ್ಟಿಂಗ್ ಏನು ಸಿಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 147% ಪ್ರೀಮಿಯಂನಲ್ಲಿ ಲಿಸ್ಟಿಂಗ್ ಆಗಿದೆ. ಸೊ 600 ಪ್ರೈಸ್ನಲ್ಲಿ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಲಿಸ್ಟ್ ಆದಮೇಲೆ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. 243 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. ಸೊ ಯಾರಿಗೆಲ್ಲ ಅಲಾಟ್ಮೆಂಟ್ ಸಿಕ್ಕಿದೆ ಅವರಿಗೆ ಒಂದು ಲಾಟ್ನ ಮೇಲೆ 21 ರಿಂದ 22 ಸಾವಿರದ ಪ್ರಾಫಿಟ್ ಸಿಕ್ಕಿರುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ತವ್ರಿಗೆ ಆಗಿರುತ್ತೆ. ಅವ್ರು ಇನ್ನೂ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಇನ್ನೂ ಹೆಚ್ಚಿನ ಒಂದು ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಖಂಡಿತವಾಗ್ಲೂ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಯಾರಿಗಾದ್ರೂ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ತಗೊಳ್ಳೋದು ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಹಾಗೆ ಸನಾತನ್ ಟೆಕ್ಸ್ಟೈಲ್ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಳ್ಳೆ ಒಂದು ಪ್ರೈಸ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 20% ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಹಾಗೆ IPO ಸಬ್ಸ್ಕ್ರಿಪ್ಷನ್ನ ಸಂದರ್ಭದಲ್ಲಿ ಕೇವಲ 12 ರಿಂದ 13% ಪ್ರೀಮಿಯಂ ಮಾತ್ರ ಇತ್ತು. ಬಟ್ ಲಿಸ್ಟಿಂಗ್ನ ಟೈಮ್ನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 321. 422 ಪ್ರೈಸ್ನಲ್ಲಿ ಸನಾತನ್ ಟೆಕ್ಸ್ಟೈಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಾಕ್ ಸ್ಟ್ರಾಂಗ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಕಾನ್ಕೋರ್ಡ್ ಎನ್ವಿರೋನಲ್ಲಿ 18% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ದಿನ 12 ರಿಂದ 13% ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿತ್ತು. ಸೊ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ಆದರೂ ಕೂಡ ಈ ಒಂದು ಸ್ಟಾಕ್ 18% ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ವೆಂಟೈ ಹಾಸ್ಪಿಟಾಲಿಟಿ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಈ ಒಂದು ಕಂಪನಿ ಸೋಮವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 11% ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಸೆನಾರ್ ಫಾರ್ಮಾದಲ್ಲಿ ಪ್ರೀಮಿಯಂ ಇನ್ನಷ್ಟು ಜಂಪ್ ಆಗಿದೆ. 71% ಲಿಸ್ಟಿಂಗ್ ಏನು ಎಸ್ಟಿಮೇಷನ್ ಇದೆ. ಈ ಒಂದು IPO ಅಲಾಟ್ಮೆಂಟ್ ಕೂಡ ಆಲ್ರೆಡಿ ಬಂದಿದೆ. ಸೊ ಈ ಒಂದು IPO ಸಿಕ್ತವ್ರಿಗೂ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಸಿಗುತ್ತೆ. ಹಾಗೆಯೇ ಕೆರಾರೋ ಇಂಡಿಯಾದಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಈ ಒಂದು IPO ಫ್ಲಾಟ್ ಆಗಿ ಅಥವಾ ಒಂದು ಮಿನಿಮಲ್ ಗೇನ್ನೊಂದಿಗೆ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯೂನಿಮೆಕ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರೀಮಿಯಂ ಕಾಣಿಸ್ತಿದೆ. 85% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಅಲಾಟ್ಮೆಂಟ್ ಡೇಟ್ ಇವತ್ತೇ ಆಗಿದೆ. ಸೊ ಮೇ ಬಿ ನಿಮಗೆ ನಾಳೆ ಅಲಾಟ್ಮೆಂಟ್ಸ್ ನೋಡೋದಕ್ಕೆ ಸಿಗ್ಬೋದು. KFinTechನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೋದಾಗುತ್ತೆ.
ಸೊ ಯೂನಿಮೆಕ್ ಕೂಡ ಡಿಫೆನ್ಸ್ ಸೆಕ್ಟರ್ನ ಕಂಪನಿ ಆಗಿರೋದ್ರಿಂದ ಪ್ರೀಮಿಯಂನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಕಂಪನಿಯಲ್ಲಿ ಕೂಡ ಒಳ್ಳೆ ಒಂದು ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಯೂನಿಮೆಕ್ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಟರ್ ಆಗ್ಬೋದು. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನು ಲಾಂಗ್ ಟರ್ಮ್ಗೆ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.